ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರೆದ ವಾಹನದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ಅವರಿಗೆ ಶಾಸಕ ಹ್ಯಾರಿಸ್ ಹಾಗೂ ಯುವ ಘಟಕದ ಅಧ್ಯಕ್ಷ ನಲಪಾಡ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪ್ರಚಾರದಲ್ಲಿ ಭಾಗಿಯಾಗಿದ್ದರು. 100ಕ್ಕೂ ಹೆಚ್ಚು ಬೈಕ್ ರ್ಯಾಲಿಯಲ್ಲಿ ಜನರು ಪಾಲ್ಗೊಂಡಿದ್ದರು. ಇನ್ನು ನೆರೆದಿದ್ದಂತಹ ಭಾರಿ ಜನಸ್ತೋಮ ನೋಡಿ ಗೆಲುವು ನಮ್ಮದೇ ಅಂತ ಮನ್ಸೂರ್ ಅಲ್ಲಿ ಹೇಳಿದ್ದಾರೆ. ಇನ್ನೊಂದು ಕಡೆ ಜನಮನ್ನಣೆ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜನಕ್ಕೆ ಬದಲಾವಣೆ ಬೇಕಾಗಿದೆ, ಹಾಗಾಗಿ ಈ ಬಾರಿ ಬಡವರ ಪಕ್ಷ ಗೆಲ್ಲಲಿದೆ, ಅಂದರೆ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಮನ್ಸೂರ್ ಹೇಳಿದರು. ಇನ್ನು ಪ್ರಚಾರದ ವೇಳೆ ನಮ್ಮ ಪ್ರತಿನಿಧಿ ದೀಕ್ಷಾ ನಡೆಸಿದ ಚಿಟ್ಚಾಟ್ ಇಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. 2024ರ ಲೋಕಸಭಾ ಚುನಾವಣಾ ಕ್ಷೇತ್ರ ಇನ್ನಿಲ್ಲದಂತೆ ರಂಗೇರ್ತಾ ಇದೆ. ಪ್ರತಿಯೊಂದು ಅಭ್ಯರ್ಥಿಗಳು ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದು ಬಿರುಸಿನ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ, ಮತಗಳ ಬೇಟೆಗಳನ್ನು ಕೂಡ ಆಡ್ತಾ ಇದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಬೆಂಗಳೂರು ಸೆಂಟ್ರಲ್ನ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿಖಾನ್ ಅವರು ನಮ್ಮ ಜೊತೆಗಿದ್ದಾರೆ. ಕ್ಷೇತ್ರದ ಬಗ್ಗೆ ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಮೊದಲನೇದಾಗಿ ಏನು ಅನ್ನಿಸ್ತಿದೆ ಸರ್ ಈ ಭರ್ಜರಿ ನಿಮಗೆ ಒಂದು ಏರಿಯಾದ ಒಂದು ರೆಸ್ಪಾನ್ಸ್ ನೋಡಿ? ಇವತ್ತು ನಾವು ಶಾಂತಿನಗರ ಕ್ಷೇತ್ರದಲ್ಲಿ ಬಂದಿದ್ದೀವಲ್ಲ, ಸೊ ಈ ಕ್ರೌಡ್ ತಮ್ಗೆ ಏನು ಅನ್ನಿಸ್ತಾ ಇದೆ? ಎಲ್ಲ ಕ್ಷೇತ್ರ ಹೋಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಜನ ಆಚೆ ಬರ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಗ್ರೌಂಡ್ನಲ್ಲಿ ವರ್ಕ್ ಆಗ್ತಾ ಇದೆ. ಇದು ಒಂಥರ ಜನರಿನಲ್ಲಿ ಚೇಂಜ್ ಇರಬೇಕಂತ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ವೇವ್ ಇದೆ. ಓಕೆ ಸರ್, ಎರಡನೇದಾಗಿ ಈ ಬಾರಿ ತಮ್ಮದೇ ಆದಂಥ ಒಂದು ಸರ್ಕಾರ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಬಹುತೇಕ ರಾಜ್ಯದ ಎಲ್ಲ ಕಡೆ ತಲುಪಿದೆ. ಅದು ತಮಗೆ ಯಾವ ರೀತಿ ಒಂದು ಗೆಲುವಿಗೆ ಪೂರಕ ಆಗಬಹುದು? ಇವತ್ತು ನೋಡಿ, ಜನರಲ್ಲಿ ನಾವು ಕೊಡೋದು ಗ್ಯಾರಂಟಿ ನಿಜ ಅಂತ ಒಂದು ನಂಬಿಕೆ ಇದೆ. BJP ಏನು ಹೇಳಿದೆ 10 ವರ್ಷದಿಂದ ಏನು ಮಾಡಿಲ್ಲ, ಅದಕ್ಕೆ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ, DK ಶಿವಕುಮಾರ್ ಸಾಹೇಬ್ ಸರ್ಕಾರ ಒಂದು ಭರವಸೆ ಇದೆ. ಅದಕ್ಕೋಸ್ಕರ ನಮಗೆ ಬೆಂಬಲ ಸಿಗ್ತಾಯಿದೆ. ಜನ ಆಚೆ ಬಂದು ನಮಗೆ ಸಮರ್ಥನ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಇದ್ದಂತಹ ಒಂದು ಸಂಸದರ ಬಗ್ಗೆ, ಅವರ ಒಂದು ಕಾರ್ಯವೈಖರಿ ಬಗ್ಗೆ ಜನ ಏನು ಹೇಳ್ತಾರೆ ಸರ್? ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳಾಗಿದ್ದಾವೆ ಹೇಳ್ತಾರೆ. ನಾನು ಫ್ರೆಶ್ ಫೇಸ್ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತಾ ಇರೋದು, ಅವರು ಫ್ರೆಶ್ ಫೇಸಾ ಅಂತ ಕೇಳ್ತವ್ರು ನನಗೆ. ಸೊ 2 ಫ್ರೆಶ್ ಫೇಸ್ ಫೈಟ್ ಮಾಡ್ತಾ ಇದ್ದೀರಾ ಅಂತ, ಯಾರು ನೋಡಿಲ್ಲ ಅವ್ರಿಗೆ ಗ್ರೌಂಡ್ ಲೆವೆಲ್ನಲ್ಲಿ ಅಂತ ಹೇಳ್ತಾರೆ. ಓಕೆ ಸರ್, ತಮಗೆ ಒಂದು ಬೆಂಗಳೂರು ಸೆಂಟ್ರಲ್ ಬಗ್ಗೆ ತಮ್ಮ ವಿಷನ್ಸ್ ಯಾವ ರೀತಿ ಇದೆ ಸರ್? ಬೆಂಗಳೂರು ಸೆಂಟ್ರಲ್ಲು ಇನ್ಫ್ರಾಸ್ಟ್ರಕ್ಚರು ಮತ್ತು ಹೆಲ್ತು, ಎಡ್ಯುಕೇಷನ್. ಬೆಂಗಳೂರು ಸೆಂಟ್ರಲ್ಲು ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂನ್ಸೀಸ್ ಇನ್ ಇಂಡಿಯಾ. ಸೊ ಅದಕ್ಕೆ ಅದು ಅಭಿವೃದ್ಧಿಗೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು, ನೀರು ಸಮಸ್ಯೆ ಸಾಲ್ವ್ ಮಾಡಬೇಕು, ಟ್ರಾಫಿಕ್ಕು ಅದೆಲ್ಲ ಮಾಡಬೇಕು. ಓಕೆ ಸರ್, ತಾವು ಈ ಪಕ್ಷದಲ್ಲಿ ಈ ಬಾರಿ ತಾವು ಗೆದ್ದ ಪಕ್ಷದಲ್ಲಿ ತಮ್ಮ ಮುಂದಿರುವ ಸವಾಲುಗಳು ಏನಿದೆ? ನಾನು ಕರ್ನಾಟಕ ಪರವಾಗಿ ಖಂಡಿತ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತೀನಿ, ಬೆಂಗಳೂರು ಪರವಾಗಿ ಮಾತಾಡ್ತೀನಿ. 25 BJP MPದವ್ರಿಗೆ ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಖಂಡಿತ ಲೋಕಸಭಾದಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಕರ್ನಾಟಕ ಪರವಾಗಿ. ಓಕೆ ಸರ್, ನಿನ್ನೆ ತಾನೇ ತಮಗೆ ರೇವಂತ್ ರೆಡ್ಡಿ ಅವರು CM ತೆಲಂಗಾಣದ CM ಏನಿದೆ ತಮ್ಮ ಬಗ್ಗೆ ಬಂದು ಭರ್ಜರಿಯಾದ ಪ್ರಚಾರನ ಮಾಡಿರುವಂಥದ್ದು, ಅದರಿಂದ ಕೂಡ ತಮಗೆ ಇಲ್ಲಿ ಒಂದು ಯಾವ ರೀತಿ ಬದಲಾವಣೆ ಏನಾದರೂ ಪ್ರಚಾರದ ಬಗ್ಗೆ? ರೇವಂತ್ ರೆಡ್ಡಿ ಸಾಹೇಬ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ತೆಲಂಗಾಣ ಇನ್ಚಾರ್ಜ್ ಆಗಿ. ಸೊ ಅವರು ಬಂದಿದ್ದು ನನಗೆ ಬೆಂಬಲ ಸಿಕ್ಕಿದೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಅವ್ರು ಬಂದು ನನ್ನ ಪ್ರಚಾರಕ್ಕೆ ಅವ್ರು ಪರ್ಸ್ನಲಿ ಬಂದು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸರ್, ಕೊನೆಯದಾಗಿ ಸೆಂಟ್ರಲಿಂದನೂ ಕೂಡ ಯಾವುದೇ ರೀತಿಯ ಒಂದು ಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ಅನುದಾನ ಬರದೇ ಇರತಕ್ಕಂಥದ್ದು, ಇದರಿಂದಾಗಿ ಏನಾದರೂ ಇಲ್ಲಿನ ಜನ ಬೇಸತ್ತಿದ್ದೀರಾ? ಅದರಿಂದ ತಮಗೆ ಏನಾದ್ರು ಪ್ಲೇಸ್ ಪಾಯಿಂಟ್ ಆಗುತ್ತಾ? ಜನ ಎಲ್ಲ ಕೇಳ್ತಾರೆ, ಏನು ಕೆಲಸ ಆಗಿದೆ ಶಾಸಕರು ಎಲ್ಲಿ ಅಂತ ಕೇಳ್ತಾರೆ. ಅದು ನಮಗೆ ಖಂಡಿತವಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಸರ್, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ತೀರಾ ಈ ಬಾರಿ? ಅದು ನನಗೆ ಗೊತ್ತಿಲ್ಲ, ಗೆಲ್ತೀವಿ 100%. ಎಸ್, 100%. ಇದಿಷ್ಟು ಇಲ್ಲಿನ ಅಭ್ಯರ್ಥಿಯಾದಂತಹ ಬೆಂಗಳೂರು ಸೆಂಟ್ರಲ್ನ ಅಭ್ಯರ್ಥಿಯಾದಂತಹ ಮನ್ಸೂರ್ ಅಲಿಖಾನ್ ರವರ ಮಾತಾ ಇದೆ. ಖಂಡಿತ ಈ ಬಾರಿ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆಗೆ ದೀಕ್ಷಾ, ಫ್ರೀಡಮ್ ನ್ಯೂಸ್, ಬೆಂಗಳೂರು.